ಬಸ್ಸು, ನಿಮಗೆ ಮೂಗ್ದಾರ ಕಟ್ಟಿ ಎಳ್ಕೊಂಡು ಹೋಗ್ಬೇಕಾರೆ ಯಾವ ಥರ ಫೀಲಿಂಗ್ ಆಯ್ತದೆ ಅಂತ ನಮ್ಗೆ ಇವತ್ತು ಅರ್ಥ ಆಗೋಯ್ತು. ದೇಹ ಒಂದು ಕಡೆ ಇದ್ದರೆ ಮನಸ್ಸಿನೆಲ್ಲೋ ಹಾರಾಡ್ದಂಗೆ. ಮೇಡಮ್ನ ನೋಡಿದ ತಕ್ಷಣ ಮೈಯೆಲ್ಲ ಬೆವ್ತೋಯ್ತು ಬಾಸು. ತಲೆನೇ ಓಡಲಿಲ್ಲ ಅಂತೀನಿ. ನಾನು ಎದುರುಗಡೆ ಬಂದು ನಿಂತ್ಕೊಂಡ್ಬಿಡೋದ? ಅಪ್ಪ, ನಾನಂತೂ ತಲೆ ಎತ್ತು ನೋಡಲಿಲ್ಲ. ಹ್ಞೂ, ನಂಬಲ್ವಾ ಬಾಸು? ಬನ್ನಿ ಇಲ್ಲಿ. ದೇವ್ರಾಣೆ, ನಾನು ಬ್ರಹ್ಮಚಾರಿ ಬಾಸು. ಆದರೆ ಅವ್ರು ಬಂದು ನಿಂತ್ಕೊಂಡಾಗ ಯದ್ವಾ ಭಯ ಆಗೋಯ್ತು. ಆದರೂ ಹುಡುಗಿರ್ತವ ಮಾತಾಡೋದು ಅಂದರೆ ಸುಮ್ಕೆ ಅಲ್ಲ. ಅದರಲ್ಲೂ ನನ್ನಂತವ್ನು ಮಾತಾಡೋದು ಅಂದರೆ ಸುಮ್ಕೆನಾ? ನೀವೇ ಯೋಚನೆ ಮಾಡಿ ನನಗೆಷ್ಟು ಕಷ್ಟ ಆಗಿರಬೇಡ ಅಂತ. ಕೊನೆಗೂ ಧೈರ್ಯ ಮಾಡ್ಕೊಂಡು ನಿಮ್ಮ ತಾವು ಮಾತಾಡೋದೈತೆ ಅಂತ ಹೇಳೇಬಿಟ್ಟೆ. ಅದಕ್ಕೆ ಏನು ಕೆಲಸ ಅಂತ ಕೇಳೇ ಬಿಡೋದ? ಯಪ್ಪ, ಅರ್ಧ ಜೀವ ಅಲ್ಲೇ ಆರೋದಂಗಾಗೋಯ್ತು ಬಸ್ಸು. ಹಂಗೂ ಹಿಂಗೂ ಉಗುಳು ಉಣ್ಕೊಂಡು ಚೈನ್ ಕೊಡಿ ತಕ್ಕ ಹೋಯ್ತೀನಿ ಅಂತ ಹೇಳೇಬಿಟ್ಟೆ. ಹ್ಞೂ ಬಸ್ಸು, ಇಲ್ಲಿ ನೋಡಿ ಚೈನು. ಅತ್ತಿಗೆ ನೋಡಿದ್ರೆ ಸ್ಯಾನೆ ಖುಷಿ ಪಡ್ತಾರಲ್ವೇ? ಆದರೆ ಬಾಸು, ಈ ಕುಸ್ತಿನಾದರೂ ಹೆಂಗಾರ ಹೊಡೆದು ಬಡ್ದು ಮಾಡಿಬಿಡ್ಬೋದು. ಆದರೆ ಎಣ್ಣೆ ಇಕ್ಲತ್ರ ಮಾತಾಡ್ದೈತಲ್ಲ, ಸ್ಯಾನೆ ಕಷ್ಟ. ಆದರೆ ಈ ಮೇಡಮ್ ಅವರಲ್ಲ, ಇವ್ರು ಎಲ್ಲರ ಥರ ಅಲ್ಲ. ಇವರು ಸ್ವಲ್ಪ ಒಳ್ಳೆಯವರು ಅನ್ನಿಸ್ತೈತೆ. ಈ ಹಳ ಕೇಬಲು ಬರ್ತಾ ಇಲ್ಲ. ಜೀವನದಲ್ಲಿ ನಾನು ಇಷ್ಟು ಕಷ್ಟವಾದ ಪ್ರಶ್ನೆ ಎಕ್ಸಾಮ್ನಲ್ಲೂ ನೋಡಿರಲಿಲ್ಲ. ಇಷ್ಟೊಂದು ಕಬ್ನೆಲ್ಲ ಏನು ಮಾಡೋದು? ಜಾನಕಿ, ಅದಕ್ಕಿಂತ ಕಷ್ಟವಾದ ಪ್ರಶ್ನೆ ನನಗೆ ಗೊತ್ತು. ನಿಮ್ಮ ಅಮ್ಮನ ಮನಸ್ಸಿನಷ್ಟು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಾನು ಜೀವನದಲ್ಲಿ ನೋಡೇ ಇಲ್ಲ. ಇಂಥ ಕೆಟ್ಟ ಜೋಕಿಗೆ ಏನು ಕಡಿಮೆ ಇಲ್ಲ. ಜಾನಕಿ, ಕೆಲವೊಂದ್ಸಲ ಜೀವನದ ಪ್ರಶ್ನೆಗಳ ಮುಂದೆ ನೀವು ಓದ್ಕೊಂಡಿರೋ ಡಿಗ್ರಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್,
ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್